स्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परित्राणपरमगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलपपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलजे व्यस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविदिर्णजाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे कुरून्मम श्रीमदानन्दतीर्थार्य सन्मनःसरसे भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 140ನೇ ಸುಧಾಮೂಲ. ಅದರಲ್ಲಿ ಬೇರೆ ಮತದ ಖಂಡನೆ ಬರ್ತಾ ಇದೆ. ಇದು ಮೂಲ ವಿಷಯ ಯಾವುದು? ಒಂದು ವಾಕ್ಯ ಕೇಳ್ತೀವಿ, ವಾಕ್ಯ ಕೇಳಿದಾಗ ವಾಕ್ಯಗಳಿಂದ ಅರ್ಥವನ್ನ ತಿಳ್ಕೊಳ್ತೀವಿ. ಈ ಅರ್ಥ ತಿಳ್ಕೊಳ್ಳೋದು ಅಂದ್ರೇನು? ಅರ್ಥಗಳಿಗೆ ಪರಸ್ಪರ ಸಂಬಂಧವನ್ನ ತಿಳಿಯೋದು ಅಂತ ಅರ್ಥ. ಈಗ ದಶರಥಸ್ಯ ರಾಮಃ ವನಂ ಪ್ರತಿ ಗತಃ, ದಶರಥನ ರಾಮ ಯಾರಿದ್ದಾನೆ ಅವನು ಕಾಡಿಗೆ ಹೋದ ಅಂತ ಒಂದ್ ಮಾತು ಹೇಳ್ತೀವಿ. ಇದರಿಂದ ಏನ್ ಗೊತ್ತಾಗತ್ತೆ? ವಾಕ್ಯ ಬಳಸಿದ ಮೇಲೆ ದಶರಥ ಗೊತ್ತಿದೆ ನಮ್ಗೆ, ರಾಮನ ಪರಿಚಯ ಇದೆ, ಕಾಡಿನ ಪರಿಚಯ ಇದೆ, ಹೋಗೋದು ಅನ್ನೋದು ಗೊತ್ತಿದೆ. ಅದೇ ಬಿಡಿ ಬಿಡಿಯಾಗಿ ಗೊತ್ತಿದೆ ಎಲ್ಲ. ನಾವು ಹೋಗ್ತೀವಿ, ಹೋಗೋದು ಅಂದ್ರೆ ಏನು ಅಂತ ನಮಗ್ ಗೊತ್ತಿದೆ, ಕಾಡು ಅಂದ್ರೆ ಗೊತ್ತಿದೆ, ರಾಮ ಗೊತ್ತಿದೆ, ದಶರಥ ಗೊತ್ತಿದೆ, ಎಲ್ಲ ಪದಾರ್ಥಗಳು ನಮಗ್ ಚೆನ್ನಾಗಿ ತಿಳಿದಿದೆ. ಆದ್ರೆ ನಮಗೇನ್ ಬೇಕು ಅಂದ್ರೆ ಕಾಡಿಗೆ ಹೋದ ಯಾರು? ರಾಮ. ಅದು ಯಾವ ರಾಮ? ದಶರಥನ ಮಗ ರಾಮ. ಹಾಗಾದ್ರೆ ಪರಸ್ಪರ ಒಂದೊಂದಕ್ಕೂ ಸಂಬಂಧ ಇದೆ. ದಶರಥನಿಗೂ ರಾಮನಿಗೂ ತಂದೆ ಮಗ ಸಂಬಂಧ, ಮತ್ತೆ ಕಾಡಿಗೂ ರಾಮನಿಗೂ ಏನ್ ಸಂಬಂಧ? ಹೋಗೋದು ಯಾರು? ರಾಮ. ಹಾಗಾದ್ರೆ ಹೋಗೋ ಅನ್ನೋ ಕ್ರಿಯೆಗೆ, ಹೋಗುವಿಕೆ ಅನ್ನುವ ಕೆಲಸಕ್ಕೆ ಕರ್ತೃ ಮಾಡೋನ್ ಯಾರು? ಹೋಗೋದು ರಾಮ. ಹಾಗಾದ್ರೆ ಅಲ್ಲೊಂದು ಸಂಬಂಧ. ಇನ್ನು ಕಾಡಿಗೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ, ಆ ಪ್ರದೇಶ ಬೇಕಲ್ಲ, ಆ ಪ್ರದೇಶಕ್ಕೂ ರಾಮನಿಗೂ ಸಂಬಂಧ ಇದೆ. ಯಾಕೆ? ಅವನು ಮೊದಲು ತನ್ನ ಅಯೋಧ್ಯೆಯಲ್ಲಿದ್ದ, ಕಾಡಿಗೆ ಹೋದ ಅಂದ್ರೆ ಅಯೋಧ್ಯೆಯ ಸಂಪರ್ಕದಲ್ಲಿದ್ದ ರಾಮ ಮುಂದೆ ಕಾಡಿನ ಸಂಪರ್ಕ ಪಡೆದ ಅಂತ ಅರ್ಥ. ಹಾಗಾದ್ರೆ ಪ್ರತಿ ಶಬ್ದಗಳ ಅರ್ಥಗಳಿಗೆ ಸಂಬಂಧ ಗೊತ್ತಾಗ್ಬೇಕು. ಅದನ್ನೇ ವಾಕ್ಯಾರ್ಥ ಅಂತ ಹೇಳೋದು. ಆ ವಾಕ್ಯಾರ್ಥ ಜ್ಞಾನ ಪಡಿಬೇಕು. ಏನೇನೋ ಪಡಿದ್ರೆ ಅರ್ಥ, ಏನೇನೋ ಪಡ್ಕೊಂಡ್ರೆ ನಮಗೆ
ಸರಿಯಾಗಿ ತಿಳಿಲಿಲ್ಲ ಅಂತಾದ್ರೆ ಅದು ಸಾರ್ಥಕ ಆಗಲ್ಲ. ಹಾಗಾದ್ರೆ ಯಾವುದೇ ವಾಕ್ಯ ಬಳಸಿದಾಗ ಆ ವಾಕ್ಯ ಹೇಳುವಂತ ಅರ್ಥಗಳಿಗೆ ಪರಸ್ಪರ ಸರಿಯಾಗಿ ಸಂಬಂಧ ತಿಳ್ಕೊಳ್ಬೇಕು. ಅದು ವಾಕ್ಯಾರ್ಥ ಜ್ಞಾನ ಅಂತ ಕರೀತಾರೆ. ಅದನ್ನ ವಾಕ್ಯಾರ್ಥ ಜ್ಞಾನ ಅಂತ. ಈಗ ಈ ವಾಕ್ಯಾರ್ಥ ತಿಳಿಲಿಕ್ಕೆ ಏನು ಉಪಾಯ, ಯಾವ್ದು ಉಪಾಯ ಅನ್ನುವ ಪ್ರಶ್ನೆ ಬಂದಾಗ ಕೆಲವರು ಹೇಳಿದ್ರು ಪದಗಳೇ ಉಪಾಯ. ರಾಮ ದಶರಥಸ್ಯ ವನಂ ಗತಃ ಅನ್ನೋ ಶಬ್ದಗಳೇನ್ ಬಳಸ್ತೀವಿ ಪದಗಳನ್ನ, ಈ ಪದಗಳೇ ಆ ವಸ್ತುಗಳಿಗಿರೋ ಸಂಬಂಧವನ್ನ ತಿಳಿಸೋದು ಅಂತ ಸ್ಪಷ್ಟ. ಇದು ನಮ್ಮ ಮತ, ನಮ್ಮ ಸಿದ್ಧಾಂತ ಹೀಗೆ. ಕೆಲವ್ರು ಹೇಳೋದು ಹಾಗಲ್ಲ. ನೀವು ದಶರಥ ಅನ್ನೋ ಶಬ್ದ ಕೇಳಿದಾಗ ದಶರಥನ ಪರಿಚಯ ಆಯ್ತು, ರಾಮ ಶಬ್ದ ಕೇಳಿದಾಗ ರಾಮನ ಪರಿಚಯ ಆಯ್ತು, ವನಂ ಅಂದಾಗ ಕಾಡು ಗೊತ್ತಾಯ್ತು, ಕಾಡು ಅನ್ನೋ ವಸ್ತುವಿನ ಪರಿಚಯ ಆಯ್ತು, ಗತಃ ಅಂದಾಗ ಹೋಗುವಿಕೆ ಅನ್ನುವ ಕ್ರಿಯೆ ಪರಿಚಯ ಆಯ್ತು. ಹಾಗಾದ್ರೆ ಒಂದು ಕ್ರಿಯೆ, ಮತ್ತೆ ಎಲ್ಲಿ ಹೋದ್ವಿ ಅಂತ ಕಾಡು, ಮತ್ತೆ ರಾಮ ದಶರಥ, ವಸ್ತುಗಳು ಎಲ್ಲ ಪದಾರ್ಥಗಳು ಏನಿದೆ ಇದು ಶಬ್ದ ಅಲ್ಲ, ಶಬ್ದದಿಂದ ಹೇಳುವಂತ ಅರ್ಥಗಳು. ಯಾವಾಗ ಈ ಅರ್ಥಗಳನ್ನು ತಿಳ್ಕೊಂಡ್ವಿ ಸಹಜವಾಗಿ ನಮಗೆ ಅರ್ಥ ಆಗತ್ತೆ. ಅಂದ್ರೆ ದಶರಥ ರಾಮ ಅಂದ ಕೂಡಲೇ ಓ ದಶರಥನಿಗೂ ರಾಮನಿಗೂ ಇವರು ತಂದೆ ಮಗ. ಸರಿ, ರಾಮ ಅಂದ ಕೂಡ ದಶರಥನ ಮಗನಾದ ರಾಮ ಅಂದ ಕೂಡಲೇ ಇವನೆಲ್ಲ ಹೋಗಿರ್ತಾನೆ, ಅವ್ನ್ ಕಾಡಿಗೆ ಹೋಗಿದ್ ಪ್ರಸಿದ್ಧ. ಏನ್ ನಗರಕ್ಕೆ ಬಂದ, ಕಾಡಿಗೆ ಹೋದ. ಕಾಡಿಗೆ ಹೋಗಿದ್ದು, ಕಾಡಿನ ಬಗ್ಗೆ ಯೋಚನೆ ಮಾಡಿದಲ್ಲ, ಕಾಡಿನ ಬಗ್ಗೆ ಹೋಗಿತ್ತು, ಚೆನ್ನಾಗ್ ಗೊತ್ತಾಯ್ತು. ಅಂದ್ರೆ ಶಬ್ದ ನಮಗೆ ಸಂಬಂಧ ತಿಳಿಸ್ಲಿಲ್ಲ, ಶಬ್ದ ಅರ್ಥ ತಿಳಿಸ್ತು, ಅರ್ಥಗಳು ಅವುಗಳ ಸಂಬಂಧವನ್ನ ತಿಳಿಸ್ಕೊಡ್ತು. ಇದು ಅರ್ಥ. ಈಗ ನಾವು ದೇವದತ್ತ ಯಜ್ಞದತ್ತ ಅಂತ ಎರಡು ಶಬ್ದ ಬಳಸ್ತೀವಿ. ಈ ಶಬ್ದ ಬಳಸಿದ್ರೆ ಏನ್ ಗೊತ್ತಾಗತ್ತೆ, ದೇವದತ್ತ ಅಂತ ಒಬ್ಬನ ಹೆಸರು, ಯಜ್ಞದತ್ತ ಅಂತ ಮತ್ತೊಬ್ಬನ ಹೆಸರು ಅಷ್ಟೇ. ಆದ್ರೆ ದೇವದತ್ತ ಯಜ್ಞದತ್ತ ಅಕ್ಕಪಕ್ಕ ನಿಂತಿರೋದ್ ನೋಡ್ತೀವಿ. ಒಂದ್ ಮನೆಗೆ ಹೋದಾಗ ಅವನು ಚಿಕ್ಕದಾಗಿದ್ದಾನೆ, ಚಿಕ್ಕ ವಯಸ್ಸವನು, ಇವನ್ಗೆ ವಯಸ್ಸು ಜಾಸ್ತಿ ಆಗಿದೆ, ತಂದೆ ಮಗ ಅಂತ ಅನ್ಕೊಂತೀವಿ. ಶಬ್ದ ಎಷ್ಟ್ ಹೇಳ್ಬೋದು, ಅರ್ಥವನ್ನ ತಿಳಿಸ್ಬೋದು ಅಷ್ಟೇ ಹೊರತು ಅರ್ಥಗಳಲ್ಲಿರೋ ಸಂಬಂಧ ಅದ ಅರ್ಥನೇ ತಿಳಿಸ್ತಾ ಇದೆ, ಅದಕ್ಕೆ ಶಬ್ದ ಬೇಕಾಗಿಲ್ಲ ಅಂತ ಇವ್ರ ವಾದ. ಆದ್ರಿಂದ ಯಾವುದೇ ಒಂದು ಶಬ್ದಗಳು ಸಂಬಂಧವನ್ನ ತಿಳಿಸೋ ತನಕ ಉಪಯೋಗಿ ಅಲ್ಲ. ಎಲ್ಲಿವರೆಗೂ ಅದರ ಉಪಯೋಗ ಅಂದ್ರೆ ಕೇವಲ ಆ ಶಬ್ದ ಅರ್ಥವನ್ನ ತಿಳಿಸೋದಷ್ಟೇ ಅದರ ಉಪಯೋಗ. ಆಮೇಲೆ ಸಂಬಂಧ ನಮಗ್ ಗೊತ್ತಾಗೋದು ಆ ಅರ್ಥಗಳಿಂದಲೇ ನಮಗೆ ಅದರ ಸಂಬಂಧ ಪರಿಚಯ ಆಗೋದು ಅಂತ ಇವರ ಮತ. ಅದನ್ನ ಇಲ್ಲಿ 140ನೆಯ ಸುಧಾಮೂರದಲ್ಲಿ ಹೀಗೆ ಹೇಳ್ತಾರೆ ನೋಡಿ. ಅನುವ್ಯಾಖ್ಯಾನ ಶ್ಲೋಕ ಆದ್ಮೇಲೆ ಇದೆ, ಅರನ್ವಿತಾರ್ಥಸ್ಯೇವ ಇತಿ ಸಂಬಂಧ ಜಾತೌ ಏಕವಚನಂ ತೈಹಿ ವಾಕ್ಯಸ್ಥೈಹಿ ಯದಿ ಪದಾನಿ ಅಂತ ಶುರು ಆಗತ್ತಲ್ಲ, ಕೊನೆಯ ನೋಡಿ ಭಾಗ. ಯದಿ ಪದಾನಿ ಅರನ್ವಿತಾನೇವ ಸ್ವಾರ್ಥಾನ್ ಪ್ರತಿಪಾದ್ಯ ನಿವರ್ತಂತೆ ತತಃ ಪದಾರ್ಥಾಃ ಏವ ಆಕಾಂಕ್ಷಾದಿಮಂತಹ ಅನ್ವಯಂ ಬೋಧಯಂತಿ. ಈಗ ಪದಗಳ ಕೆಲಸ ಏನು, ಕೇವಲ ಅರ್ಥವನ್ನ ತಿಳಿಸೋದಷ್ಟೇ ಕೆಲಸ. ಆಮೇಲೆ ಆ ಪದಾರ್ಥಗಳಿಗೆ ಪರಸ್ಪರ ಸಂಬಂಧ ನಮಗ್ ಗೊತ್ತಾಗತ್ತೆ. ಯಾಕೆ, ಅದೇನು ರಾಮ ದಶರಥ ಅಂತ ಹೇಳಿದ್ರೆ ಏನ್ ಸಂಬಂಧ ಇವರಿಬ್ರಿಗೆ ಅಂತ ಜಿಜ್ಞಾಸೆ, ಆಕಾಂಕ್ಷೆ. ತಂದೆ ಮಗ, ಸರಿ ಏನಾಗ್ಬೇಕೀಗ, ರಾಮ ಏನ್ ಮಾಡ್ತಾ ಇದ್ದಾನೆ, ಅವ್ನ್ ಕಾಡಿಗೆ ಹೋಗ್ತಾ ಇದ್ದಾನೆ. ಅಂದ್ರೆ ಆಕಾಂಕ್ಷೆ ಯೋಗ್ಯತೆ ಎಲ್ಲ ಬೇಕು. ಈಗ ದಶರಥನ ಮಗ ಕೃಷ್ಣ ತಾನು ಕಾಡಿಗೆ ಹೊರಟ ಅಂತ ಹೇಳಿದ್ವಿ ಅನ್ಕೊಳ್ಳಿ. ದಶರಥಸ್ಯ ಕೃಷ್ಣ ವನಂ ಪ್ರತಿಗತಃ, ದಶರಥನ ಮಗ ಕೃಷ್ಣ ಕಾಡಿಗೆ ಹೋದ. ಇದು ಹೇಳಿದ ಕೂಡಲೇ ಏನಂತಾರೆ, ಒಂದ್ ತಲೆ ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ, ದಶರಥನ ಮಗ ಕೃಷ್ಣ ಅಲ್ವೇ ಅಲ್ಲ, ದಶರಥನ ಮಗ ರಾಮ, ದಶರಥನ ಮಗ ಕೃಷ್ಣ ಅಲ್ಲ. ವಸುದೇವನ ಮಗ ಕೃಷ್ಣ, ನಂದಗೋಪನ ಮಗ ಕೃಷ್ಣ ಅಂತ ಪ್ರಸಿದ್ಧಿ ಹೊರತು ದಶರಥನ ಮಗ ಕೃಷ್ಣ ಅಲ್ಲ. ಹಾಗಾದ್ರೆ ದಶರಥಸ್ಯ ಕೃಷ್ಣ ವನಂ ಗತಃ ಅಂತ ಹೇಳಿದ್ವಿ. ಈ ವಾಕ್ಯ ಕೇಳಿದವನ್ಗೆ ಅರ್ಥ ಆಗತ್ತೋ ಇಲ್ಲೋ? ಆಗತ್ತೆ ಅರ್ಥ, ತೊಂದರೆ ಇಲ್ಲ. ವಾಕ್ಯಾರ್ಥ ಜ್ಞಾನ ಬರುತ್ತೋ ಇಲ್ಲೋ? ಬರುತ್ತೆ. ದಶರಥ ಶಬ್ದ ಬಳಸ್ತಾ ದಶರಥ ಗೊತ್ತಾಯ್ತು, ಕೃಷ್ಣ ಶಬ್ದ ಬಳಸ್ತಾ ಕೃಷ್ಣ ಗೊತ್ತಾಯ್ತು, ವನ ಗತಃ ಎಲ್ಲ ಗೊತ್ತಾಯ್ತು. ಆದ್ರೆ ನೀವೇನ್ ಹೇಳ್ತೀರಿ, ದಶರಥನ ಮಗ ಕೃಷ್ಣ ಅಂತೆ ತಪ್ಪಾಗಿ ಹೇಳ್ತಾರೆ ಅಂತ ಹೇಳ್ತೀವಿ. ಅನಿವಾರ್ಯ. ಯಾಕೆ ಹೇಳ್ತೀವಿ, ನಮ್ಗೆ ಗೊತ್ತಿದೆ, ಯೋಗ್ಯತೆ ಇಲ್ಲ, ಎರಡಕ್ಕೂ ಸಂಬಂಧನೇ ಇಲ್ಲ. ದಶರಥನಿಗೂ ಕೃಷ್ಣನಿಗೂ ಎಲ್ಲಿ ಸಂಬಂಧ? ಹಾಗಾದ್ರೆ ದಶರಥನಿಗೂ ಕೃಷ್ಣನಿಗೂ ಪರಸ್ಪರ ಸಂಬಂಧ ಯೋಗ್ಯತೆ ಇದ್ರೆ ಮಾತ್ರ ಸಾಧ್ಯ. ಯೋಗ್ಯತೆ ಅಂದ್ರೆ ಅಭಿಪ್ರಾಯ ಶಾಸ್ತ್ರದಲ್ಲಿ ಅದ್ ಹೇಳಿಕ್ ತೊಂದರೆ ಇರಬಾರ್ದು. ಅಂದ್ರೆ ಯಾವುದೇ ಒಂದು ಬೇರೆ ಪ್ರಮಾಣದ ವಿರೋಧ ಇರಬಾರ್ದು.
ದಶರಥನ ಮಗ ಕೃಷ್ಣ ಅಂದ್ರೆ ವಾಲ್ಮೀಕಿ ರಾಮಾಯಣದ ವಿರೋಧ. ಯಾರು ಹೇಳಿಲ್ಲ ದಶರಥನ ಮಗ ಕೃಷ್ಣ ಅಂತ, ದಶರಥನ ಮಗ ರಾಮ ಅಂತ ಅಲ್ಲಿದೆ. ಹಾಗಾದ್ರೆ ಬೇರೆ ಪ್ರಮಾಣಗಳ ವಿರೋಧ ಇರಬಾರ್ದು, ಆಗ ಮಾತ್ರ ಶಬ್ದಗಳ ಅರ್ಥಗಳಿಗೆ ಸಂಬಂಧ ಗೊತ್ತಾಗೋದು. ಹಾಗಾದ್ರೆ ಒಂದು ವಾಕ್ಯ ಕೇಳಿದ ಕೂಡಲೇ ಸುಮ್ನೆ ಆ ಶಬ್ದ ಪರಿಚಯ ಇದೆ, ಅರ್ಥ ಗೊತ್ತಾಯ್ತು, ಸಂಬಂಧ ಹಾಗೆಲ್ಲ ಗೊತ್ತಾಗಲ್ಲ. ತುಂಬಾ ವಿಚಾರ ಮಾಡಿ ಯಾವುದೇ ಪ್ರಮಾಣದ ವಿರೋಧ ಇದಕ್ಕಿಲ್ಲ, ನಾನು ಹೇಳ್ತಾ ಇರೋ ಅರ್ಥ ಸರಿಯಾಗಿದೆ ಅಂತ ನಿಶ್ಚಯ ಮಾಡ್ಕೊಂಡು ವಾಕ್ಯ ಪ್ರಯೋಗ ಮಾಡ್ಬೇಕು. ತುಂಬಾ ಕಷ್ಟ. ಅಂತೂ ಇವ್ರೇನ್ ಹೇಳಿದ್ ಕೊನೆಗೆ, ತರ್ಹಿ ಅನನ್ವಿತ ಏವ ಶಬ್ದಾರ್ಥ ಸ್ಯಾತ್. ಆದ್ರಿಂದ ಸಂಬಂಧ ಜ್ಞಾನ ಬರಲ್ಲ, ಶಬ್ದ ಅರ್ಥ ತಿಳಿಸ್ಕೊಡತ್ತೆ ಅಷ್ಟೇ ಅಂತಂದ್ರೆ ಆಗ ನಿಮ್ಮ ಅಭಿಪ್ರಾಯ ಏನು? ನಾವು ಪ್ರಶ್ನೆ ಕೇಳ್ತೀವಿ, ಹಾಗಾದ್ರೆ ಸಂಬಂಧವನ್ನ ತಿಳಿಸುವಂತ ಒಂದು ಶಬ್ದವೂ ಇಲ್ಲ. ಒಂದು ವಾಕ್ಯ ತಗೊಳ್ಳೋಣ, ರಾಗ್ನಃ ಪುರುಷ ಅಂತ ತಗೊಳ್ಳೋಣ. ರಾಗ್ನಃ ಪುರುಷ ಇದು ಬಹಳ ಪ್ರಸಿದ್ಧ, ಶಾಸ್ತ್ರದಲ್ಲಿ ಪುನಃ ಪುನಃ ಈ ವಾಕ್ಯವನ್ನ ಚರ್ಚೆಗೆ ತಗೊಳ್ತಾರೆ. ಹಾಗಾಗಿ ಇದೇ ವಾಕ್ಯ ಹೇಳ್ತಾ ಇದ್ದೀನಿ, ರಾಗ್ನಃ ಪುರುಷ. ರಾಗ್ನಃ ಪುರುಷ ಅಂದ್ರೆ ಅರ್ಥ, ರಾಗ್ನಃ ಅಂದ್ರೆ ರಾಜ ಅಂತ ಅರ್ಥ, ರಾಜನ ಪುರುಷ ಅಂದ್ರೆ ಸೇವಕ ಅಂತ ಅರ್ಥ. ಒಬ್ಬ ರಾಜನ ಸೇವಕ, ಅವನ್ ಕರಿಬೇಕಾಗಿದೆ, ಅವನ್ ಕರ್ಕೊಂಬನ್ನಿ ಅಂತ. ರಾಜ ಪುರುಷ ಆನಯ, ಅವನ್ ಕರ್ಕೊಂಬನ್ನಿ. ರಾಜನಿಗೂ ಆ ಪುರುಷನಿಗೂ ಏನ್ ಸಂಬಂಧ? ಸ್ವಸ್ವಾಮಿ ಭಾವ ಸಂಬಂಧ. ಅವನು ದಾಸ, ಇವನು ಸ್ವಾಮಿ. ಹಾಗಾದ್ರೆ ರಾಜ್ನಃ ಪುರುಷ ಅಂತ ಶಬ್ದವನ್ನ ಬಳಸಿದಾಗ ರಾಜ ಶಬ್ದಕ್ಕೆ ರಾಜ ಅಂತ ಅರ್ಥ, ಪುರುಷ ಅನ್ನೋದಕ್ ಅವನು ಅಂತ ಅರ್ಥ. ಸಂಬಂಧ ತಿಳಿಸೋ ಶಬ್ದ ಎಲ್ಲಿದೆ ಅಲ್ಲಿ? ಶಬ್ದ ಇಲ್ಲ. ಹಾಗಾದ್ರೆ ಸಂಬಂಧವನ್ನ ಹೇಳಲಿಕ್ಕೆ ಯಾವ ಶಬ್ದನೂ ಒಂದು ವಾಕ್ಯದಲ್ಲಿ ಸಿಗಲ್ಲ. ಈಗ ದೇವದತ್ತಸ್ಯ ಒಂದು ನಾಮ ಹೇಳ್ತೀವಿ, ದೇವದತ್ತ ಅಥವಾ ಕೃಷ್ಣಸ್ಯ ತಗೋಣ, ಕೃಷ್ಣಸ್ಯ ರುಕ್ಮಿಣಿ ಅಂತ ಹೇಳ್ತೀವಿ ಅನ್ಕೊಳ್ಳಿ. ಕೃಷ್ಣನ ರುಕ್ಮಿಣಿ ಅಂತ ಒಂದು ವಾಕ್ಯ ಪ್ರಯೋಗ ಮಾಡಿದ್ವಿ. ಕೃಷ್ಣನ ರುಕ್ಮಿಣಿ ಅಂದ್ರೆ ಕೃಷ್ಣಸ್ಯ ಅನ್ನೋ ಶಬ್ದ ಏನ್ ಹೇಳ್ತಾ ಇದೆ? ಕೃಷ್ಣನ್ ಬಗ್ಗೆ ಹೇಳ್ತಾರೆ. ರುಕ್ಮಿಣಿ ಅನ್ನೋ ಶಬ್ದ ರುಕ್ಮಿಣಿ ಬಗ್ಗೆ ಹೇಳ್ತಾ ಇದೆ. ಏನ್ ಸಂಬಂಧ ಇವರಿಬ್ಬರಿಗೆ? ಏನಿಲ್ಲ, ಗಂಡ ಹೆಂಡತಿ. ಕೃಷ್ಣ ಮತ್ತೆ ರುಕ್ಮಿಣಿಗಿರುವಂತ ಸಂಬಂಧ ಏನು? ಪತಿ ಪತ್ನಿ ಭಾವ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಪತಿ ಪತ್ನಿ ಭಾವ, ಭಾವ ಅಂದ್ರೆ ಸಂಬಂಧ. ಹಾಗಾದ್ರೆ ಪತಿ ಪತ್ನಿ ಭಾವ ಇದು. ಅಥವಾ ಇನ್ಯಾವುದೋ ಗುರುಗಳು ಶಿಷ್ಯರ ಹೆಸರು ಹೇಳಿದ್ವಿ, ಹೆಸರು ಮಾತ್ರ, ಗುರು ಶಿಷ್ಯ ಭಾವ ಸಂಬಂಧ ಹೇಳಿಲ್ಲ. ಇವಾಗ ಮಧ್ವಾಚಾರ್ಯಸ್ಯ ಜಯತೀರ್ಥಾಹ ಅಂತ ಹಿಂಗೆ ಹೇಳ್ತೀವಿ ಅನ್ಕೊಳ್ಳಿ. ಮಧ್ವಾಚಾರ್ಯರ ಜಯತೀರ್ಥರು, ಮಧ್ವಾಚಾರ್ಯಗೂ ಜಯತೀರ್ಥರಿಗೆ ಅರ್ಥ ಗುರು ಶಿಷ್ಯರು ಅಂತ ಅರ್ಥ. ಅವರ ಪರಂಪರೆಯಲ್ಲಿ ಬರೋರು, ಅವ್ರ ಗುರುಗಳು, ಇವರು ಶಿಷ್ಯರು, ಅವ್ರ ಹತ್ರ ಕೇಳಿದವರು. ಅಂತೂ ಗುರು ಶಿಷ್ಯ ಭಾವ ಸಂಬಂಧ ಏನಿದೆ ಅದನ್ನ ಹೇಳಲಿಕ್ಕೆ ಯಾವ ಶಬ್ದ ಇಲ್ಲ ಅಲ್ಲಿ. ಮಧ್ವಾಚಾರ್ಯ ಶಬ್ದ ಇದೆ, ಜಯತೀರ್ಥ ಅನ್ನೋ ಶಬ್ದ ಇದೆ. ಈ ಕಡೆ ಇಲ್ಲಿ ಹಾಗೆ ಕೃಷ್ಣ ಅನ್ನೋ ಶಬ್ದ ಇದೆ, ರುಕ್ಮಿಣಿ ಅನ್ನೋ ಶಬ್ದ ಇದೆ. ಸಂಬಂಧ ತಿಳಿಸುವಂತ ಶಬ್ದ ಎಲ್ಲಿದೆ? ಆದ್ರೂ ನಮಗ್ ಗೊತ್ತಾಗತ್ತೆ ತಾನೆ ಒಂದು ವಾಕ್ಯ ಕೇಳಿದಾಗ. ಹಾಗಾದ್ರೆ ವಾಕ್ಯ ಕೇಳಿದ ಮೇಲೆ ಆ ಎರಡು ವಸ್ತುಗಳಿಗೆ ಸಂಬಂಧ ತಿಳಿಯತ್ತಲ್ಲ, ಅದನ್ನ ತಿಳಿಸೋ ಶಬ್ದ ಇಲ್ಲ. ಮತ್ ಯಾವ್ದು ತಿಳಿಸೋದು ಈ ಸಂಬಂಧವನ್ನ? ಅವ್ರು ಹೇಳೋದು ಬೇರೆಯವರು, ಸಂಬಂಧವನ್ನ ತಿಳಿಸೋ ಶಬ್ದಗಳೇ ಇಲ್ಲ ಅಂತ ಹೇಳೋದು. ನಾವೇನ್ ಹೇಳ್ತೀವಿ ಅಂದ್ರೆ, ಕೃಷ್ಣಸ್ಯ ರುಕ್ಮಿಣಿ ಎಂದಾಗ ಕೃಷ್ಣ ಶಬ್ದನೇ ಹೇಳ್ತಾ ಇದೆ. ಕೃಷ್ಣನಿಗೆ ಸಂಬಂಧಪಟ್ಟವ್ರು ಒಬ್ರಿದ್ದಾರೆ, ಅವನ ಹೆಂಡತಿ ಅಂತ ಒಬ್ರಿದ್ದಾರೆ. ಅದ್ ಯಾರು ಗೊತ್ತಿಲ್ಲ, ರುಕ್ಮಿಣಿ ಅಂತ ಹೇಳ್ದ, ರುಕ್ಮಿಣಿ ಅಂತ ಗೊತ್ತಾಯ್ತು. ಆದ್ರೆ ಕೃಷ್ಣಸ್ಯ ಅನ್ನೋ ಶಬ್ದ ಏನ್ ಹೇಳ್ತಾ ಇದೆ ಅಂದ್ರೆ, ಕೃಷ್ಣ ಅನ್ನೋ ಅರ್ಥವನ್ನ ಹೇಳ್ತಾ ಅವನಿಗೆ ಸಂಬಂಧಪಟ್ಟ ಇನ್ನೊಂದು, ಅವನ ಹೆಂಡತಿ ಅನ್ನೋ ಇನ್ನೊಂದನ್ನು ಹೇಳ್ತಾ ಇದೆ. ಆ ಇನ್ನೊಂದು ಯಾವ್ದು ಗೊತ್ತಿಲ್ಲ ನಮಗೆ, ಅದಕ್ಕೆ ರುಕ್ಮಿಣಿ ಅಂತ ಹಾಕುತ್ತೆ. ಬರೀ ರುಕ್ಮಿಣಿ ಅಂದ್ರೆ ರುಕ್ಮಿಣಿ ಪತಿ ಯಾರು ಅಂದ್ರೆ ಅದೇ ಶಬ್ದಗಳೇ ಇನ್ನೊಂದು ಅರ್ಥವನ್ನು ಅವ್ರ ಜೊತೆಗೆ ಸೇರಿಸ್ಕೊಂಡಿರತ್ತೆ. ಆ ಅರ್ಥ ಇಲ್ಲ ಅಂತ ಹೇಳೋಂಗಿಲ್ಲ. ನೀವೇನ್ ಹೇಳ್ತಾ ಇದೀರಿ? ಕೃಷ್ಣ ರುಕ್ಮಿಣಿ ಅನ್ನೋ ಶಬ್ದ ಕೇಳಿದ ಮೇಲೆ ಕೃಷ್ಣನ ಜ್ಞಾನ ಬಂತು, ರುಕ್ಮಿಣಿಯ ಜ್ಞಾನ ಬಂತು, ಆಮೇಲೆ ಆ ವಸ್ತುಗಳೇ ಪರಸ್ಪರ ಎರಡಕ್ಕೂ ಸಂಬಂಧ, ಕೃಷ್ಣ ರುಕ್ಮಿಣಿಗೆ ಸಂಬಂಧ ಇದೆ. ಸರಿ, ಗೊತ್ತಾಯ್ತು, ಪತಿ ಪತ್ನಿ ಭಾವ ಸಂಬಂಧ ಇದೆ. ಹಾಗಾದ್ರೆ ಶಬ್ದಗಳಿಗೆ ಸಂಬಂಧವನ್ನ ಹೇಳುವಂತ ಶಕ್ತಿ ಇದೆ ಅಂತ ಒಪ್ಪಬೇಕು ನಮ್ಮ ರೀತಿಯ. ಕೆಲವರು ಇದನ್ನ ಒಪ್ಪಲ್ಲ. ಇದನ್ನ ಒಪ್ಪದೇ ಇದ್ರೆ ಏನು ಆಪತ್ತಿ ಅಂದ್ರೆ, ಇದೆಲ್ಲ ಯಾರೇ ಆಗ್ಲಿ ಈ ಸಂಬಂಧವನ್ನ ಒಂದು ವಾಕ್ಯ ಕೇಳಿದಾಗ ಗೊತ್ತಾಗುವಂತದ್ದು ಸಂಬಂಧ ಜ್ಞಾನ. ಆದ್ರೆ ನಿಮ್ಮ ಪ್ರಕಾರ ಒಂದು ಹೊಸ ಪ್ರಮಾಣ ಒಪ್ಪಬೇಕಾಗಿ ಬರುತ್ತೋ ಅಂತ ಹೇಳ್ತೀವಿ. ನಾವೆಲ್ಲ ಪ್ರಮಾಣಗಳು ಅಂತ ಚರ್ಚೆ ಬರುತ್ತೆ, ಪ್ರಮಾಣಗಳೆಷ್ಟು ಅಂತ. ನಮ್ಗೆಲ್ಲ ಪ್ರಮಾಣ ಅಂದೇನು? ವೇದ ಪ್ರಮಾಣ, ಪುರಾಣ ಪ್ರಮಾಣ, ಅದೆಲ್ಲ ಎಲ್ಲಿ? ಅದು ಒಂದು ಕಡೆ ಅಷ್ಟೇ. ಪ್ರಮಾಣ ಎಷ್ಟು ನಮ್ಮ ಸಿದ್ಧಾಂತದಲ್ಲಿ ಹಿಂದಕ್ ಬಂದಿದೆ. ಸಂಧ್ಯಾಧಿಕರಣ ಪಾಠದಲ್ಲಿ ನಾವು ಕೇಳಿದೀವಿ. ಎಷ್ಟು ಪ್ರಮಾಣ? ಮೂರೇ ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಶಬ್ದ, ಮೂರೇ ಪ್ರಮಾಣ ನಮ್ಮ ಸಿದ್ಧಾಂತದಲ್ಲಿ. ಆದ್ರೆ
ಈ ಪ್ರಮಾಣವನ್ನು ಒಪ್ಪಿದ್ರೆ ನಾಲ್ಕನೇ ಪ್ರಮಾಣ ಒಪ್ಬೇಕಾಗಿ ಬರುತ್ತೆ. ಈ ಪ್ರಮಾಣಕ್ಕೆ ಏನ್ ಹೆಸರು? ಪದಾರ್ಥ ಅಂತ ಪ್ರಮಾಣ ಅಂತ ಇನ್ನೊಂದು ಪ್ರಮಾಣ ಹೇಳಿದಾಗ ಇರೋದೇ ಮೂರು, ಸೇರಿಸಿದ್ರೆ ಮೂರಲ್ಲಿ ಸೇರತ್ತೆ, ನಾಲ್ಕನೇದು ಅಂತ ಇಲ್ಲ. ಆದ್ರೆ ನಾಲ್ಕನೇದು ಪ್ರಮಾಣ ಪದಾರ್ಥ ಅನ್ನೋ ಪ್ರಮಾಣ ಅಂತ ಹೊಸದಾಗಿ ಹೋಗ್ಬೇಕು. ಯಾಕೆ? ಇಲ್ಲಿ ಶಬ್ದ ಸಂಬಂಧವನ್ನು ತಿಳಿಸಲ್ಲ. ಯಾವ ತಿಳಿಸೋದು? ಶಬ್ದ ಪದಾರ್ಥಗಳನ್ನು ತಿಳಿಸಿದೆ, ಆ ಪದಾರ್ಥಗಳು ತಮಗಿರೋ ಸಂಬಂಧವನ್ನ ತಿಳಿಸ್ತಾ ಇದೆ, ಹೀಗೆ ಹೇಳ್ಬೇಕು. ಹಾಗಾಗಿ ಪದಾರ್ಥ ಅನ್ನೋ ಒಂದು ಬೇರೆ ಪ್ರಮಾಣನೇ ಒಪ್ಪಬೇಕು ಅಂತ ಆಕ್ಷೇಪ. ಅವಾಗ ಅದಕ್ಕೆ ಮುಂದೆ ಇನ್ನೊಂದು ಪ್ರಶ್ನೆಯನ್ನ ಮಾಡ್ತಾರೆ. ಮುಂದಿನ ಪ್ಯಾರಾಕ್ ಬಂದಿದೀವಿ ಈಗ. ಭವೇದೇತತ್ ಯದಿ ಪದಾರ್ಥಾರಾಂ ಏವ ಅನ್ವಯ ಬೋಧಕತ್ವಂ ಬ್ರೂಮಃ ನ ಚೈವಂ. ಅಲ್ಲ, ನಾವ್ ಹೇಳಿದ ಅಭಿಪ್ರಾಯ ನಿಮ್ಗೆ ಅರ್ಥ ಆಗ್ಲಿಲ್ಲ, ನಾವ್ ಹೇಳಿದ್ ಬೇರೆ ಅಂತ ಪೂರ್ವ ಪಕ್ಷಿ ತಾನು ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಈಗ ದಂಡ ಮಣ್ಣೆಲ್ಲ ಇದೆ, ಮಣ್ಣು ಕೋಲು ಎಲ್ಲ ಇದೆ. ಮಣ್ಣು ಕೋಲು ಇದರಿಂದ ಏನಾಗುತ್ತೆ? ಮಡಿಕೆ ಆಗತ್ತೆ. ಹಾಗಾದ್ರೆ ಮಡಿಕೆ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ಮಣ್ಣು ಕೋಲು ಎಲ್ಲ. ತಪ್ಪು ನಿಜವಾಗಿ. ಯಾಕೆ ಅಂದ್ರೆ ಮಡಿಕೆ ಆಗೋದು ಚಕ್ರ ತಿರುಗಿಸದ ಮೇಲೆ, ಚಕ್ರ ಭ್ರಮಣ ಆದ್ರೆ ಮಾತ್ರ ಮಡಿಕೆ ಆಗೋದು. ಚಕ್ರ ಭ್ರಮಣ, ಚಕ್ರ ತಿರುಗಿಸ್ಲಿಲ್ಲ ಅಂತ ಅನ್ಕೊಡಿ, ಮಣ್ಣು ಇದೆ ಕೋಲು ಇದೆ, ಮಡಿಕೆ ಎಲ್ಲ ಆಗ್ಬೇಕು? ಆಗೋದಿಲ್ಲ. ಹಾಗಾದ್ರೆ ಮಧ್ಯದಲ್ಲಿ ಚಕ್ರ ಭ್ರಮಣ ಆದ್ರೆ ಮಾತ್ರ ಅಲ್ಲಿ ಮಡಿಕೆ ಆಗೋದು. ದಾರಗಳಿದೆ, ಆ ದಾರಗಳಿಂದ ಬಟ್ಟೆ ಮಾಡುವಂಥವನು ಇದ್ದಾನೆ, ಆದ್ರೆ ಮಷೀನ್ ಇಲ್ಲ, ಹೆಂಗ್ ಮಾಡ್ಲಿಕ್ಕಾಗ್ತದೆ? ಅದಲ್ಲೇ ಚೆನ್ನಾಗಿ ಹಾಕಿ ಮಾಡಿ ಅದು ಒಂದ್ ರೀತಿ ಜೋಡಿಸಿದ್ರೆ ಆಮೇಲೆ ಅದು ಬಟ್ಟೆ ಆಗುತ್ತೆ. ಹಾಗಾದ್ರೆ ಒಂದು ವಸ್ತ್ರ ಆಗ್ಲಿ, ಒಂದು ಮಡಿಕೆ ಆಗ್ಲಿ, ಅದಾಗಬೇಕು ಅಂದ್ರೆ ಮಧ್ಯದಲ್ಲಿ ಒಂದು ವ್ಯಾಪಾರ ಬೇಕು, ಏನೋ ನಡಿಬೇಕು. ನಡೆದ್ರೆ ವ್ಯಾಪಾರ, ಚಕ್ರ ತಿರುಗಿಸೋದು, ಈ ಕಡೆ ಆ ಬಟ್ಟೆ ದಾರಗಳನ್ನ ಒಂದ್ ರೀತಿ ಜೋಡಿಸೋದು, ಆ ಜೋಡಿಸುವಂತಹ ಕ್ರಮವೆಲ್ಲ ಅನುಸರಿಸಿದ್ರೆ ಆಗ ಅಲ್ಲಿ ಒಂದು ವಸ್ತು ನಿರ್ಮಾಣ ಆಗತ್ತೆ. ಅದೇ ತರಹ ಇಲ್ಲೂ ಕೂಡ ಪದಗಳೇನಿದೆಯಲ್ಲ, ಶಬ್ದನೇ ಸಂಬಂಧ ತಿಳಿಸೋದು, ಅದರಿಂದಲೇ ಗೊತ್ತಾಗೋದು. ಆದ್ರೆ ಮಧ್ಯಕ್ಕೊಂದು ದ್ವಾರ ಬೇಕಲ್ಲ, ಮಾರ್ಗ. ಅದು ನೇರವಾಗಿ ಅದರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನೇರವಾಗಿ ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯನಾ? ನೇರವಾಗಿ ದೇವರ ಹತ್ರ ಹೋಗೋದು ಅಂದ್ರೆ ದೇವರ ಅನುಗ್ರಹ ಪಡಿಲಿಕ್ಕೆ ಸಾಧ್ಯನಾ? ಗುರುಗಳು ಬೇಕಲ್ಲ ಮಧ್ಯಕ್ಕೆ, ದ್ವಾರ ಅಂತ ಹೇಳ್ತೀವಿ. ಗುರುಗಳ ಮುಖಾಂತರ ನಾವು ದೇವರ ಅನುಗ್ರಹ ನಾವು ಪಡಿಬೇಕು. ಈಗ ನಮಗೂ ದೇವರಿಗೂ ಸಂಬಂಧ ಇದೆಯೋ ಇಲ್ವೋ? ಇದೆ. ನಮಗೂ ದೇವರಿಗೆ ಸಂಬಂಧ ಇದ್ದೇ ಇದೆ. ಇಲ್ಲ ಯಾಕೆಂದ್ರೆ ಗುರುಗಳ ಮಧ್ಯಕ್ಕೆ ಅಡೆತಡೆ ಅವ್ರು ಇದಾರಲ್ಲ. ನಮಗೆ ಗುರುಗಳ ಸಂಬಂಧ, ಗುರುಗಳಿಗೆ ದೇವರ ಸಂಬಂಧ ಅಂತ ಯಾರು ಹೇಳ್ತಾರ? ಇಲ್ಲ. ನಮಗೆ ದೇವರಿಗೆ ಗುರುಗಳ ಮುಖಾಂತರ ಸಂಬಂಧ ಅಂತ ಹೇಳ್ತೀವಿ. ಅದೇ ತರಹ ಇಲ್ಲಿ ಮೊದಲಿಗೆ ಶಬ್ದ ಇದೆ, ಆಮೇಲೆ ಅರ್ಥಗಳಿದೆ, ಆಮೇಲೆ ಸಂಬಂಧ ಇದೆ. ಶಬ್ದಗಳಿಗೂ ಅರ್ಥಗಳಿಗೂ ಸಂಬಂಧ ಇದೆ. ಯಾಕೆ? ಶಬ್ದ ಅರ್ಥ ಹೇಳ್ಬೇಕು, ಆದ್ರೆ ಶಬ್ದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬೇಡಿ. ಶಬ್ದನೇ ಸಂಬಂಧ ಹೇಳೋದು, ಅರ್ಥಗಳ ಮುಖಾಂತರ ಶಬ್ದಗಳೇ ಸಂಬಂಧವನ್ನ ಹೇಳೋದು. ಹಾಗಾದೇನಾಯ್ತು? ನಮ್ ಪಕ್ಷಕ್ಕೆ ಬಂದ್ರೆ ನೀವು ಇಲ್ಲ, ಶಬ್ದ ಅರ್ಥವನ್ನು ತಿಳಿಸ್ಕೊಡ್ತಾ ಇದೆ, ಅರ್ಥ ಸಂಬಂಧವನ್ನು ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ಸ್ವಲ್ಪ ಪರಂಪರಾ ಸಂಬಂಧ, ನೇರವಾಗಲ್ಲ, ಸ್ವಲ್ಪ ಆಚೆ ಈಚೆ ಒಂದರ ಮುಖಾಂತರ ಸಂಬಂಧ. ನಮಗೂ ದೇವರಿಗೂ ನೇರವಾದ ಸಂಬಂಧ ಇಲ್ಲ, ಗುರುಗಳ ಮುಖಾಂತರ. ಹಾಗಂತ ಸಂಬಂಧ ಇಲ್ಲ ಅಂತಲ್ಲ, ಇದೆ, ನೇರವಾಗಿಲ್ಲ ಅಷ್ಟೇ. ಆ ತರ ಉತ್ತರ ಕೊಡ್ತಾರೆ. ಆದ್ರಿಂದ ಏನಾಯ್ತು? ಸಂಬಂಧ ಅದು ಶಬ್ದದಿಂದಲೇ ಗೊತ್ತಾಗೋದು, ಆದ್ರೆ ನೇರವಾಗಿ ಶಬ್ದ ತಿಳಿಸೋಲ್ಲ. ಶಬ್ದದಿಂದ ಅರ್ಥ ತಿಳಿಯುತ್ತೆ, ಅರ್ಥದ ಮುಖಾಂತರ ಸಂಬಂಧ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ನತದರ್ಥೋ ಹಿ ಸೋನ್ವಯ. ನೋಡಿ, ಸಂಬಂಧ ತಿಳಿಸಿದ್ ಯಾವುದು? ಶಬ್ದ ಅಂತೂ ಅಲ್ಲ ನಿಮ್ಮ ಮತದಲ್ಲಿ. ಈಗ ರಾಜ ಶಬ್ದ, ಪುರುಷ ಶಬ್ದ, ದಾಸ ಸ್ವಾಮಿ ಭಾವ ಸಂಬಂಧ ತಿಳಿಸ್ತಾ ಇಲ್ಲ. ನಾನಿವಾಗ ಕೃಷ್ಣಸ್ಯ ಭಕ್ತ ರಾಮ, ಕೃಷ್ಣನ ಭಕ್ತ ರಾಮ. ರಾಮ ಅಂದ್ರೆ ಮನುಷ್ಯ ಒಬ್ಬ, ಕೃಷ್ಣನ ಭಕ್ತ ರಾಮ ಅಂತ ಒಬ್ಬ ಇದ್ದಾನೆ. ಕೃಷ್ಣನಿಗೂ ರಾಮನಿಗೆ ಏನು ಸಂಬಂಧ? ಅವನು ಸ್ವಾಮಿ, ಇವನು ದಾಸ. ದಾಸ ಸ್ವಾಮಿ ಅನ್ನೋ ಸಂಬಂಧ ಇದೆ ಎರಡಕ್ಕೂ. ಇದು ಹೇಗ್ ಗೊತ್ತಾಯ್ತು? ಕೃಷ್ಣ ರಾಮ ಅಂತ ಶಬ್ದ ಹಿಡಿದ ಕೂಡಲೇ ಗೊತ್ತಾಯ್ತು. ಕೃಷ್ಣ ಅಂದ್ರೆ ದೇವರು, ರಾಮ ಅಂದ್ರೆ ಒಬ್ಬ ಯಾರೋ ಸಾಮಾನ್ಯ ಮನುಷ್ಯ. ಆದ್ರಿಂದ ಇಬ್ಬರಿಗೂ ದಾಸ ಸ್ವಾಮಿ, ಒಬ್ಬ ದಾಸ ಇನ್ನೊಬ್ಬ ಸ್ವಾಮಿ ಗೊತ್ತಾಯ್ತು. ಯಾಕೆ? ಅರ್ಥಗಳಿಂದ ಗೊತ್ತಾಯ್ತು. ಕೃಷ್ಣ ದೇವರು ಅಂತ ಜ್ಞಾನ ಇರೋದ್ರಿಂದ ಗೊತ್ತಾಯ್ತು. ಕೃಷ್ಣ ಶಬ್ದ ಕೇಳಿದ ಕೂಡಲೇ ಗೊತ್ತಾಗ್ಲಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದ್ ಸರಿ ಇಲ್ಲ. ಯಾಕೆ ಅಂದ್ರೆ ಒಂದು ಮಾತು ಹೇಳ್ತಾರೆ, ತಥಾಸತಿ ಪ್ರತ್ಯಕ್ಷಾವಗತ ಧೂಮ ಪ್ರತಿಪಾದಿತಸ್ಯ ಅಗ್ನೇಹ ಪ್ರತ್ಯಕ್ಷ ಪ್ರಮೇಯತ್ವಂ ಸ್ಯಾತ್ ಇತಿ ಭಾವ. ನೀವ್ ಹೇಗೆ ಹೇಳಿದ್ರಿ ಅಂದ್ರೆ ಎರಡು ಪ್ರಮಾಣ ಮಿಕ್ಸ್ ಮಾಡ್ತಾ ಇದೀರಿ. ನಿಜವಾಗಿ ಅವ್ರ ಪೂರ್ವ ಪಕ್ಷಿಗಳು ಶಬ್ದ ಕೇಳದ ಕೂಡಲೇ ಗೊತ್ತಾಗೋದು ಅರ್ಥ ಅಷ್ಟೇ. ಕಿವಿಗ್ ಶಬ್ದ ಬಿತ್ತು,
ಕೃಷ್ಣ ರುಕ್ಮಿಣಿ ಅಂತ ಶಬ್ದ ಬಿತ್ತು ಕಿವಿಗೆ. ಬಿದ್ದಾಗ ಅರ್ಥ ಗೊತ್ತಾಯ್ತೇನು? ಕೃಷ್ಣ ರುಕ್ಮಿಣಿ ಅಷ್ಟೇ ಗೊತ್ತಾಯ್ತು. ಆಮೇಲೆ ಕೃಷ್ಣ ರುಕ್ಮಿಣಿ ಏನು, ಅವ್ರಿಗೆ ಸಂಬಂಧ ಏನು ಅಂತ ವಿಚಾರ ಮಾಡಿದಾಗ ಓ ಗಂಡ ಹೆಂಡತಿ ಅಂತ ಆಮೇಲೆ ಗೊತ್ತಾಯ್ತು. ಹಾಗಾದ್ರೆ ಮೊದಲು ಶಬ್ದ ಕೇಳಿದ ಕೂಡಲೇ ನೇರವಾಗಿ ಗೊತ್ತಾಗಿದ್ ಎರಡೇ ಅರ್ಥ, ಒಂದು ಕೃಷ್ಣ ರುಕ್ಮಿಣಿ ಅಷ್ಟೇ. ಹಾಗಾದ್ರೆ ಶಾಬ್ದ ಬೋಧ ಕೇಳಿದ ಕೂಡಲೇ ಅರ್ಥ ಆಗಿದ್ ಎರಡೇ, ಅದನ್ನ ಶಬ್ದದಿಂದ ಸಿಕ್ಕ ಅರ್ಥ ಅಂತ ಅಷ್ಟೇ ಹೇಳ್ಬೇಕು. ಇನ್ನು ಮುಂದೆ ಅರ್ಥ ಆಯ್ತಲ್ಲ, ಕೃಷ್ಣ ರುಕ್ಮಿಣಿಯ ಬಗ್ಗೆ ಯಾರು ಇವರು ಅಂತ ಯೋಚನೆ ಮಾಡಿದ ಮೇಲೆ ಅರ್ಥ ಆಯ್ತಲ್ಲ ಮುಂದಿನ ಕ್ಷಣದಲ್ಲಿ, ಅದು ಶಬ್ದದಿಂದ ಬಂದದ್ದಲ್ಲ, ಅದು ವಸ್ತುಗಳಿಂದ ಜ್ಞಾನ ಬಂದಿತ್ತು. ಅರ್ಥ ಅಂದ್ರೆ ಕೃಷ್ಣ ರುಕ್ಮಿಣಿಯರು ಯಾರು ಅಂತ ಆ ವಸ್ತುಗಳ ಬಗ್ಗೆ ಯೋಚನೆ ಮಾಡಿದಾಗ ಅದರ ಸಂಬಂಧ ಜ್ಞಾನ ಗೊತ್ತಾಯ್ತು. ಹಾಗಾದ್ರೆ ಶಬ್ದದಿಂದ ಬಂದದ್ದಲ್ಲ, ಅದಂತೂ ಒಪ್ಲೇಬೇಕು. ಈ ರೀತಿ ಒಪ್ತಾ ಇದ್ರೆ ಏನ್ ಸಮಸ್ಯೆ ಅಂದ್ರೆ, ಈಗ ನೋಡಿ ಪ್ರತ್ಯಕ್ಷದಿಂದ ನಾವು ನೋಡಿದ್ದೇನೋ, ಹೊಗೆ ನೋಡಿದ್ವಿ, ಪರ್ವತದಲ್ಲಿ ಮೇಲಕ್ಕೆ ಹೊಗೆ ಧೂಮವನ್ನ ನೋಡಿದ್ವಿ. ಧೂಮ ನೋಡಿದ ಕೂಡಲೇ ಬೆಂಕಿ ನೆನಪಾಯ್ತು. ನಿಜವಾಗಿ ಆ ಬೆಂಕಿ ನಮಗ್ ಕಣ್ಣಕ್ ಕಾಣ್ತಾ ಇದೆಯಾ? ಕಣ್ಣಕ್ ಕಾಣಲ್ಲ. ಕಣ್ಣಕ್ ಕಾಣ್ತಾ ಇರೋದು ಯಾವತ್ತೂ ಹೊಗೆನೆ. ಆದ್ರೆ ನಾವು ತಿಳ್ಕೊಳ್ಳೋದು ವನ್ನಿ ಬೆಂಕಿಯನ್ನು ತಿಳ್ಕೊಳ್ತೀವಿ. ಆದ್ರೆ ಇಲ್ಲ, ಬೆಂಕಿ ನಮಗ್ ಕಣ್ಣಕ್ ಕಾಣ್ತಾ ಇದೆ ಅಂತ ಯಾರು ಹೇಳ್ತಾರ? ಹೇಳಲ್ಲ. ಯಾಕಂದ್ರೆ ಮೊದಲು ನಮ್ಮ ಕಣ್ಣು, ಆಮೇಲೆ ಹೊಗೆ, ಆಮೇಲೆ ಬೆಂಕಿ, ಒಂದೊಂದೇ ಸ್ಟೆಪ್. ಮೊದಲು ಕಣ್ಣಿದೆ, ಕಣ್ಣಿನಿಂದ ಹೊಗೆ ನೋಡ್ತೀವಿ ಧೂಮವನ್ನ, ಧೂಮದಿಂದ ಬೆಂಕಿಯ ಜ್ಞಾನ ಬರುತ್ತೆ. ಯಾರಾದ್ರೂ ಕಣ್ಣಿನಿಂದಲೇ ಬೆಂಕಿ ನೋಡಿದ್ವಿ ಅಂತ ಯಾರು ಹೇಳ್ತಾರ? ಹೇಳಲ್ಲ. ಯಾಕೆ? ನೋಡಿದ್ ಧೂಮನ ನೇರವಾಗಿ ಅದಕ್ ಸಂಬಂಧ ಇದೆ. ನಾವು ನೇರವಾಗಿ ನೋಡಿದ್ದು ಧೂಮ, ಆ ಧೂಮದಿಂದ ವನ್ನಿ ಜ್ಞಾನ ಬಂತು, ಗೊತ್ತಾಯ್ತು. ಅದೇ ರೀತಿ ಶಬ್ದ ತಿಳಿಸ್ಕೊಟ್ಟಿದ್ದು ಕೃಷ್ಣ ರುಕ್ಮಿಣಿಯರನ್ನಷ್ಟೇ, ಸಂಬಂಧ ತಿಳಿಸ್ಲಿಲ್ಲ ಶಬ್ದ, ಅದು ಕೃಷ್ಣ ರುಕ್ಮಿಣಿಯರಿಂದ ಗೊತ್ತಾಯ್ತು. ಅದು ಹೋಗಿ ಶಬ್ದ ತಿಳಿಸ್ಕೊಡ್ತು ಆ ಸಂಬಂಧ ಅಂತ ಹೇಳಬಾರದು. ಆದ್ರಿಂದ ನೇರವಾಗಿ ಸಂಬಂಧ ಇದ್ರೆ ಮಾತ್ರ ಆಗ ಆ ಶಬ್ದ ಅದನ್ನ ತಿಳಿಸ್ತಾ ಇದೆ ಅಂತ. ಅಂತೂ ಒಟ್ಟು ನಮ್ಮ ಅಭಿಪ್ರಾಯ ಏನು ಅಂದ್ರೆ, ಪ್ರತ್ಯಕ್ಷ ಅಥವಾ ಶಬ್ದ ಯಾವುದೇ ಪ್ರಮಾಣ ಆಗ್ಲಿ ನೇರವಾಗಿ ಅದಕ್ಕೆ ಆ ವಸ್ತುವಿನೊಟ್ಟಿಗೆ ಸಂಪರ್ಕ ಇರಬೇಕು. ಆದ್ರಿಂದ ಕೃಷ್ಣ ರುಕ್ಮಿಣಿಯರು ಪತಿಪತ್ನಿಯರು ಅಂತ ಕೃಷ್ಣ ರುಕ್ಮಿಣಿಯರ ಶಬ್ದನೇ ತಿಳಿಸ್ತಾ ಇದೆ. ಅದಕ್ಕೆ ಇನ್ನೊಂದು ಶಬ್ದ ಇನ್ನೊಂದೇನೋ ಬೇಕಾಗಿಲ್ಲ ಪ್ರಮಾಣ ವಿಚಾರ ಮಾಡ್ಲಿಕ್ಕೆ. ಅಥವಾ ರಾಜ ಮತ್ತೆ ಪುರುಷ ಅಂದ್ರೆ ಅವರಿಬ್ರು ದಾಸಸ್ವಾಮಿ ಅಂತ ಸಹಜವಾಗಿ ಗೊತ್ತಾಗತ್ತೆ. ದಶರಥ ರಾಮ ಅಂದ ಕೂಡ ಶಬ್ದಗಳೇ ಆ ಪಿತಾ ಪುತ್ರ ಅನ್ನೋ ಸಂಬಂಧವನ್ನ ತಿಳಿಸ್ತಾ ಇದೆ. ಅದಕ್ಕೆ ಪ್ರತ್ಯೇಕ ಇನ್ನೊಂದು ಯಾವುದೋ ಬೇರೆ ಪ್ರಮಾಣ ಬೇಕಾಗಿಲ್ಲ ಅಂತ ನಮ್ಮ ಪ್ರತಿಪಾದನೆ, ದ್ವೈತ ಸಿದ್ಧಾಂತ ಪ್ರತಿಪಾದನೆ. ಹೀಗೆ ಇನ್ನೂ ವಿಚಾರಗಳನ್ನ ಮಾಡ್ತಾ ಹೋಗ್ತಾರೆ, ಇಷ್ಟಕ್ಕೆ ನಿಲ್ಲಿಸಲ್ಲ. ಮತ್ತೊಬ್ಬ ಹೇಳ್ತಾನೆ ಪೂರ್ವ ಪಕ್ಷಿ, ಇಲ್ಲ ನಮ್ಮ ಪ್ರಶ್ನೆ ಹೀಗಿದೆ ಅಂತ ಪ್ರಶ್ನೆಯನ್ನ ಶುರು ಮಾಡ್ತಾನೆ. ಅದಕ್ಕೇನು ಉತ್ತರ ಅನ್ನೋದನ್ನೆಲ್ಲ ಮತ್ತೆ ವಿಧಿಗೆಯಿಂದ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.